ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ವೆಜ್ ನೂಡಲ್ಸ್ ಮಾಡ್ತಾಯಿದ್ದೀನಿ. ವೆಜ್ ನೂಡಲ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ತಪ್ಪಲೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು 1 ಟೀ ಸ್ಪೂನು ಎಣ್ಣೆ ಅದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ನೂಡಲ್ಸ್ ಉದ್ರುದ್ರಾಗಿ ಬರುತ್ತೆ ಅನ್ನೋದು ರೀಸನ್ ಅಷ್ಟೇ. ಈಗ ನೂಡಲ್ಸ್ನ ಇದರೊಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ನೂಡಲ್ಸ್ನ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ನಾವು. ನೋಡಿ ಫ್ರೆಂಡ್ಸ್, ಈಗ ಇದು ಬೆಂದಿದೆ. ಇದು ಬೇಯೋದಕ್ಕೆ 6 to 7 ಮಿನಿಟ್ಸ್ ಟೈಮ್ ತೊಗೊಂತು ನನಗೆ. ಸೊ ಈಗ ಇದನ್ನು ಒಂದು ಸ್ಟ್ರೈನರ್ಗೆ ಶಿಫ್ಟ್ ಮಾಡೋಣ. ನೋಡಿ, ಈಗ ಇದನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಬೇಕು ನಾವು. ಕೋಲ್ಡ್ ವಾಟರ್ ಆ್ಯಡ್ ಮಾಡೋದ್ರಿಂದ ಅದು ಹರಡೋಲ್ಲ. ಈಗ ರೈಸ್ ಯಾವ ರೀತಿ ನಾವು ಬಿಸಿಲಿ ಹರಡ್ಕೊಳ್ಳುತ್ತೋ ಆ ರೀತಿ ಇದು ಹರಡಲ್ಲ, ಹೀಗೆ ಇರುತ್ತೆ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 4 to 5 ಟೀ ಸ್ಪೂನ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ನೋಡಿ, ಹಸಿರು ಮೆಣಸಿನ್ಕಾಯಿ 4 ಸೇರಿಸ್ತಾ ಇದ್ದೀನಿ. ಈರುಳ್ಳಿ 2 ಗೆಡ್ಡೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಬೀನ್ಸ್ನ ಸೇರಿಸ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ನೀವು ಈ ಜಾಗಕ್ಕೆ ಎಲೆಕೋಸನ್ನ ಸೇರಿಸ್ಕೊಬೋದು, ನಾನೀಗ ಸೇರಿಸ್ತಾ ಇಲ್ಲ. ಸೊ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಏನು ನನಗೆ ಜಾಸ್ತಿ ಬೇಯೋವಂಥ ಅವಶ್ಯಕತೆ ಇಲ್ಲ. ಈಗ ಸೋಯಾ ಸಾಸ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ತರಕಾರಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. 1/2 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಈಗ ನೂಡಲ್ಸ್ನ ಇದ್ರೊಳಗೆ ಹಾಕ್ಕೊತೀನಿ. ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ. ಫೈನಲಿ ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಫೈನಲಿ ರೆಡಿಯಾಗಿದೆ ವೆಜ್ ನೂಡಲ್ಸ್. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಫೈನಲಿ ನೂಡಲ್ಸ್ ರೆಡಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಯಾವ ರೀತಿ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.